ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು 2 ಸ್ಟೆಪ್ಸಲ್ಲಿ ಗ್ರ್ಯಾಂಡ್ ಆಗಿ ಪಫ್ ಆರ್ಚ್ ಬರೋವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಅಂತ ಹೇಳ್ಬೋದು ಇದನ್ನು. ಸೊ ಮೊದಲಿಗೆ ಇದಕ್ಕೆ ನಮಗೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನಿಲ್ಲಿ 2 ರೀತಿಯಾದಂಥ ಗೋಲ್ಡ್ ಬೀಡ್ಸ್ನ ತಗೊಂಡಿದ್ದೀನಿ. ರೌಂಡ್ ಬೀಡ್ಸ್, ಇದು ಪ್ಲೇನ್ ರೌಂಡ್ ಬೀಡ್ಸ್ನ ತಗೊಂಡಿದ್ದೀನಿ. ಒಂದು ಸ್ಮಾಲ್ ಸೈಜ್ದು, ಇನ್ನೊಂದು ಬಿಗ್ ಸೈಜ್ದು. ಇದನ್ನ ಬಿಗ್ ಸೈಜ್ ಅಂತಾನೆ ಹೇಳ್ಬೋದು, ಯಾಕೆಂದರೆ ಮೀಡಿಯಮ್ ಸೈಜ್ದು ಇದಕ್ಕಿಂತ ಸ್ವಲ್ಪ ಪುಟ್ಟದಾಗೆ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬಿಗ್ ಅಂದರೆ ತುಂಬ ಬಿಗ್ ಸೈಜಲ್ಲಿ ತಗೊಂಡಿಲ್ಲ, ಅದು ಒಂದು ಮೀಡಿಯಮ್ ಅಲ್ಲಿ ಬರುತ್ತೆ, ಅಂದರೆ ಮೀಡಿಯಮ್ ಸೈಜ್ ಕೂಡ ಅಲ್ಲ. ಆ ರೀತಿಯಾದಂಥ ಬೀಡ್ನ ತಗೋಬೇಕು. ನಂತರ ಕತ್ರಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಹಾಗೇನೆ 6 ಎಳೆ ದಾರನ ನಾನಿಲ್ಲಿ ಸುತ್ತಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಕಲರ್ ಥ್ರೆಡ್ನ ತಗೊಂಡಿದ್ದೀನಿ, ಆರೆಂಜ್ ಮತ್ತು ಯೆಲ್ಲೋ ಕಲರ್. ಇದು ಆರೆಂಜ್, ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರಿ. ಸೊ ಹಾಗಾಗಿ ಆರೆಂಜ್ ಮತ್ತು ಯೆಲ್ಲೋ ಕಲರಲ್ಲಿ ನಾನು ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾವೇನು 6 ಎಳೆ ದಾರನ ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರದ ತುದಿಗೆ ನಾನಿಲ್ಲಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಲೆಫ್ಟ್ ಹ್ಯಾಂಡಿಂದ ನಾವು ಆ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ, ಕ್ರೋಶಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ ಹಾಕ್ಬಿಟ್ಟು ದಾರನ ಕೆಳಗಿಂದ ಮೇಲಕ್ಕೆ ಎತ್ತಿದಾಗ ಆ ಗಂಟು ಹಿಂದೆನೇ ಲಾಕ್ ಆಗುತ್ತೆ. ಆನಂತರ ನಾವು ಅದನ್ನು ಹಾಫ್ ಕ್ರೋಶೆಟ್ ಥರ ಮಾಡಬೇಕು. ಈ ರೀತಿ 2 ಬಾರಿ ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಆವಾಗ ಟೈಟಾಗಿ ಕುತ್ಕೊಳ್ಳುತ್ತೆ, ಅದು ಸೆಕ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ 2 ಬಾರಿ ನಾನು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಬಿಗ್ ಸೈಜ್ ಬೀಡ್ ತಗೊಂಡಿರ್ತೀವಲ್ಲ, ಆ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬಿಗ್ ಅಂದರೆ ತುಂಬ ಬಿಗ್ ಸೈಜ್ದು ತಗೋಬೇಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾದಂಥ ಬೀಡ್ನ ತಗೊಳ್ಳಿ, ಆ ಸೈಜ್ದು. ಸೊ ಅವಾಗ ಡಿಸೈನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಅದಕ್ಕೋಸ್ಕರ. ಆನಂತರ ಬೀಡ್ನ ಲಾಕ್ ಮಾಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟು ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡಬೇಕು, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಹಾಕೋಬೇಕು. 3 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ, ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಯು ಅಂದರೆ ಸ್ವಲ್ಪ ಯು ಶೇಪ್, ಅಂದರೆ ಈಗ 4 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ತೀರಲ್ಲ, ಆ ರೀತಿಯಲ್ಲಿ ಒಂಚೂರು ಯು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಗ್ಯಾಪು, 5 ಚೈನ್ ಗ್ಯಾಪು, ಅಗೈನ್ 3 ಚೈನ್ ಗ್ಯಾಪು. ಅದಾದ್ಮೇಲೆ ಬೀಡ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ಅದಾದಮೇಲೆ 4 ಚೈನ್ ಗ್ಯಾಪ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಬೀಡ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅಗೈನ್ ಸೇಮು 3 ಚೈನ್ ಗ್ಯಾಪು, 5 ಚೈನ್ ಗ್ಯಾಪು, 3 ಚೈನ್ ಗ್ಯಾಪು, ಈ ರೀತಿನಲ್ಲಿ ಮಾಡ್ಕೋಬೇಕು. ಮತ್ತು ನನಗೆ ಒಬ್ಬರು ಸಬ್ಸ್ಕ್ರೈಬರು ಮೆಸೇಜ್ ಮಾಡಿದರು, ಅಂದರೆ ಕಮೆಂಟ್ ಮಾಡಿದರು, ನಾನು ಎಷ್ಟೇ ನೀಟಾಗಿ ಡಿಸೈನ್ ಹಾಕಿದ್ರು ಸ್ಯಾರಿನಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತ. ಸೊ ನೋಡಿ, ನೀವೀಗ ಈ ಥರ 3 ಚೈನ್ ಗ್ಯಾಪು ಅಥವಾ 5 ಚೈನ್ ಗ್ಯಾಪು 4 ಚೈನ್ ಗ್ಯಾಪು ಮಾಡ್ಕೋತಿರಲ್ಲ, ಸೊ ಆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅಥವಾ ನಿಮಗೆ ರಿಂಕಲ್ಸ್ ಬರುತ್ತೆ ಅಂತ ಹಂಗೆ ಮಾಡಿದ್ರು ಬರ್ತಾ ಇದೆ ಅಂತ ಅಂದರೆ ಒಂಚೂರು ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ತಿರಲ್ಲ, ಆವಾಗ ಒಂಚೂರು ಹಿಂದಕ್ಕೆ ಲಾಕ್ ಮಾಡಿ. ಸೊ ಆವಾಗ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಬಟ್ ಅದನ್ನೇ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ ಫಾಲೋ ಮಾಡಬೇಕು. ಇವಾಗ 4 ಚೈನ್ ಗ್ಯಾಪ್ ಇರುತ್ತೆ, ನೀವು 4 ಚೈನ್ ಗ್ಯಾಪು ಬೇಸ್ ಲೈನಲ್ಲಿ ಸ್ವಲ್ಪ ಚೈನ್ನ ಲೂಸಾಗಿ ಹಾಕ್ಕೊಂಡಿರ್ತೀರ. ಬಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಟೈಟಾಗಿ ಹಾಕ್ಕೊಂಡ್ಬಿಟ್ಟು 4 ಚೈನೇ ಅಲ್ವಾ ಅಂದ್ಬಿಟ್ಟು ಅದನ್ನು ಲಾಕ್ ಮಾಡೋಕ್ಕೆ ಹೋಗಿದ್ದಾಗ ಲಾಕ್ ಟೈಟಾಗಿ ಆಗಿಬಿಡುತ್ತೆ, ಆವಾಗನೂ ರಿಂಕಲ್ಸ್ ಬರುತ್ತೆ. ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ
ನೀವು ಏನು ಬೇಸ್ ಲೈನಲ್ಲಿ 4 ಚೈನ್ ಗ್ಯಾಪ್ ಯಾವ ಒಂದು ಇದರಲ್ಲಿ ಹಾಕಿರ್ತೀರಾ, ಲೂಸ್ ಇರ್ಬೋದು ಟೈಟ್ ಇರ್ಬೋದು, ಯಾವ ಒಂದು ಇದರಲ್ಲಿ ಹಾಕ್ಕೊಂಡಿರ್ತೀರಾ ಅದೇ ಇದರಲ್ಲಿ ನೀವು ಮಾಡ್ಕೋಬೇಕು ಚೈನ್ಗಳನ್ನ. ನೀವು ಲೂಸಾಗಿ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲೂ ಅದೇ ಇದರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ವಾ ಟೈಟಾಗಿ ಪುಟ್ಟದಾಗಿ ಮಾಡ್ಕೊಂಡಿದ್ದೀರಾ ಅದೇ ಒಂದು ಫಾರ್ಮಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆವಾಗನೇ ರಿಂಕಲ್ಸ್ ಅವಾಯ್ಡ್ ಆಗೋದು. ಸೊ ಇದನ್ನು ದಯವಿಟ್ಟು ಫಾಲೋ ಮಾಡಿ, ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ನೋಡಿ ಈ ರೀತಿನಲ್ಲಿ ಬೇಸ್ ಲೈನ್ ಬರುತ್ತೆ. ಬೇಸ್ ಲೈನಲ್ಲಿ ಆದಷ್ಟು ನೀವು ರಿಂಕಲ್ಸ್ನ ಅವಾಯ್ಡ್ ಮಾಡಿ, ಆವಾಗ ನಿಮಗೆ ರಿಂಕಲ್ಸ್ ಕಡಿಮೆ ಆಗುತ್ತೆ. ಸೊ ಇದು ನಮಗೆ ಬೇಸ್ ಲೈನು. 1 bead 4 chain gap bead, 3 chain 5 chain 3 chain and bead 4 chain and bead, ಆಮೇಲೆ 3 chain 5 chain 3 chain again bead 4 chain bead. ಇದು ಬಂದು ನಮಗೆ ಬೇಸ್ ಲೈನ್. ಸೊ ಈಗ ನೋಡಿ ನಾನು ಎಂಡಿಂಗಲ್ಲೂ ಕೂಡ ಬೀಡ್ ಆದಮೇಲೆ 2 ಬಾರಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ 2 ಬಾರಿ ಲಾಕ್ ಮಾಡಿ 2 ಚೈನ್ ಹಾಕ್ಬಿಟ್ಟು ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು ಸ್ವಲ್ಪ ಥ್ರೆಡ್ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಈ ರೀತಿನಲ್ಲಿ ಬೇಸ್ ಲೈನು ಬಂದಿದೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನನಗೊಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಹೊಸದ್ರಲ್ಲಿ ನನಗೂ ರಿಂಕಲ್ಸ್ ಬರ್ತಾ ಇತ್ತು. ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನಾವೇ ಕಂಡುಕೊಂಡು ಅದನ್ನು ಅವಾಯ್ಡ್ ಮಾಡ್ಕೊಂಡಿದ್ದೆ. ಏಕೆಂದರೆ ಆವಾಗೆಲ್ಲ ನಮಗೆ ಈ ಥರ ಯೂಟ್ಯೂಬ್ ಚಾನಲ್ ಎಲ್ಲ ಇದ್ದಿಲ್ಲ, ನಾನು ನೋಡಿದ್ದಿಲ್ಲ. ಸೊ ಹಾಗಾಗಿ ನಾವಿವಾಗ ಹೇಳೋದನ್ನ ನೀವು ಫಾಲೋ ಮಾಡಿ, ಖಂಡಿತ ರಿಂಕಲ್ಸ್ ಬರಲ್ಲ. ಇವಾಗ ಸೇಮ್ ಕಲರ್ ದಾರದಿಂದ ನಾನು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಏನು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಲಾಕ್ ಮಾಡಿರ್ತೀರಾ ಅದೇ ಥರ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಬಿಡಿ. ಇದನ್ನು ಲಾಕ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗ್ ನೀವು 2 ಲಾಕ್ ಮಾಡಿರ್ತೀರಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಆ ಎರಡರ ಮಧ್ಯಕ್ಕೆ ಮತ್ತೊಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಬೀಡ್ ಕೆಳಗಡೆಗೆ 3 ಚೈನ್ಸ್ ಹಾಕೊಳ್ಳಿ. ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನಾವು ಬೀಡ್ ಹೆಂಡಿಂಗಲ್ಲಿ ಲಾಕ್ ಮಾಡಿದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈಗ 4 ಚೈನ್ ಗ್ಯಾಪ್ ಹಾಕಿದ್ದೀನಲ್ಲ, ನಾನೀಗ ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಗ್ಯಾಪ್ ಏನು ಲೆಂತ್ ಇದೆ ಅದೇ ಲೆಂತ್ ಬರಬೇಕು ನಿಮಗೆ. ನೋಡಿ ಹಿಡ್ದಾಗ ನಿಮಗೆ ಕರೆಕ್ಟಾಗಿ ಅಲ್ಲಿಗೆ ಅದು ಎಂಡ್ ಆಗ್ತಾ ಇರಬೇಕು. ಆವಾಗನೂ ರಿಂಕಲ್ಸ್ ಬಂದ್ಬಿಡುತ್ತೆ. ನೀವೇನಾದರೂ 4 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಅಷ್ಟು ತಗೊಂಡು ಲಾಕ್ ಮಾಡಿದ್ರಿ ಅಂದರೆ ಅಲ್ಲೂ ಸ್ಯಾರಿನಲ್ಲಿ ರಿಂಕಲ್ಸ್ ಬರುತ್ತೆ. ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ನೆಕ್ಸ್ಟು ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಬೇಕು. ಇವಾಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಸ್ಕಿಪ್ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಆರ್ಚ್ ಫಾರ್ಮ್ ಮಾಡೋದು, ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಥ್ರೆಡ್ನ ಎಳ್ಕೋಬೇಕು. ಬೀಡ್ ಪಕ್ಕದಲ್ಲೇ ಇಲ್ಲ, ಸ್ವಲ್ಪ ಥ್ರೆಡ್ನ ಎಳೆದ್ಬಿಟ್ಟು ನೀಡಲ್ ಮೇಲೆ 1 ಬಾರಿ ದಾರ ಸುತ್ಕೊಳ್ಳಿ. ನೆಕ್ಸ್ಟು ಕಂಬದ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಅದನ್ನು ಹೋಲ್ಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಕಂಬದೊಳಗಡೆಯಿಂದ ದಾರಾನ ಮೇಲಕ್ಕೆ ಎತ್ಕೋಬೇಕು, ಹೋಲ್ಡ್ ಮಾಡಬೇಕು. ಸ್ವಲ್ಪ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಳಿಬೇಕು ಅದನ್ನು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಹೋಲ್ಡ್ ಮಾಡಬೇಕು. ನೀವು ಇದನ್ನ ಬೆರಳಲ್ಲಿ ಹೋಲ್ಡ್ ಮಾಡ್ಕೊಳ್ತಾನೆ ಮಾಡಬೇಕು. ಟೋಟಲ್ ಆಗಿ 6 ಟೈಮ್ಸ್ ಮಾಡ್ಕೊಳ್ಳಿ. ಇದನ್ನ ಇದೇ ರೀತಿನಲ್ಲಿ ನೀಡಲ್ ಮೇಲೆ ಸುತ್ಕೋಬೇಕು, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೋಬೇಕು. ಅದನ್ನ ನಾವು ಅದೇನು ಬೆರಳಿಂದ ಹೋಲ್ಡ್ ಮಾಡ್ಕೋಬೇಕು. 6 ಟೈಮ್ಸ್ ಮಾಡಿದ್ಮೇಲೆ ಲಾಸ್ಟ್ 6 ಟೈಮ್ಸ್ ಆದಮೇಲೆ ಅದೆಲ್ಲದನ್ನು ಸೇರಿಸಿ ದಾರನ ಮೇಲಕ್ಕೆ ಎತ್ಕೊಂಡು ಒಂದು ಲಾಕ್ನ ಮಾಡಬೇಕು. ಪೂರ್ತಿ ಅದರೊಳಗಡೆಯಿಂದ ದಾರನ ಎಳ್ಕೊಂಡು ಒಂದು ಲಾಕ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಕಂಬನ ಹಾಕ್ಕೊಳ್ಬೇಕು. ಒಂದು ಡಬಲ್ ಕ್ರೋಶೆಟ್ ಸೇಮ್. ಇವಾಗ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ನೋಡಿ ಎಡ್ಜಿಗೆ ಆ ಥ್ರೆಡ್ ಹೋಗಬಾರ್ದು, ಸ್ವಲ್ಪ ಎಳ್ಕೋಬೇಕು, ಅಲ್ಲೂ ಲೂಸ್ ಇರಬೇಕು. ಅದಾದಮೇಲೆ ಸೇಮ್ ನಾವು ಎಷ್ಟು ಎಳಿಯೋಕ್ಕಾಗುತ್ತೆ ಅಷ್ಟು ಸ್ವಲ್ಪ ಎಳೀರಿ ಆ ಥ್ರೆಡ್. ಆವಾಗ ಒಂದು ಪಫ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ನೀವು ಟೈಟಾಗಿ ಮಾಡಿಬಿಟ್ರೆ ಪಫ್ ಪುಟ್ಟದಾಗಿ ಬರುತ್ತೆ, ಇದು ಪ್ಲಫಿಯಾಗಿ ಬರುತ್ತೆ. ನೀವು ಈ ಥರ ಸ್ವಲ್ಪ ಲೂಸಾಗಿ ಹಿಂಗೆ ಎಳಿದ್ರೆ ಪಫ್ ದಪ್ಪದಾಗಿ ಪ್ಲಫಿಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಪಫ್ ಅಂತ ಹೇಳ್ತೀವಲ್ಲ, ಸೊ ದಪ್ಪದಾಗಿ ಪ್ಲಫಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಳೆದು ಲೂಸಾಗಿ ದಪ್ಪದಾಗಿ ಹಾಕಬೇಕು. ಆಮೇಲೆ ಬೆರಳಲ್ಲಿ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಬೆರಳನ್ನ ನೀವು ಲೂಸ್ ಬಿಟ್ಬಿಟ್ರಿ ಹೋಲ್ಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅಲ್ಲೂ ಕೂಡ ಅದು ಬಿಚ್ಚೋಗುತ್ತೆ.
ಹೊಸದಾಗಿ ಕಲಿತಾ ಇದ್ರೆ ಸ್ವಲ್ಪ ಟಫ್ ಅನಿಸುತ್ತೆ, ಅಥವಾ ನೀವು ಆಲ್ರೆಡಿ ಮಾಡಿದಿರ ಪಫ್ ಡಿಸೈನ್ ಅಂದರೆ ನಿಮ್ಗೆ ಈಸಿಯಾಗಿ ಬರುತ್ತೆ. 6 ಬಾರಿ ತಗೊಳ್ಳೋದನ್ನ ಮರಿಬಾರ್ದು. ಆಮೇಲೆ 6 ಬಾರಿ ಆದಮೇಲೆ ಎಲ್ಲ ದಾರನೂ ಸೇರಿಸಿ ನೀಡಲ್ನ ಮೇಲಕ್ಕೆ ಎತ್ಕೊಂಡು ಒಂದು ಲಾಕ್ ಮಾಡಿಬಿಡ್ಬೇಕು. ಆವಾಗ ಅದು ಲಾಕ್ ಆಗುತ್ತೆ ಒಂದು ಪಫ್. ಸೊ ಟೋಟಲ್ ಆಗಿ ನಾವಿಲ್ಲಿ 5 ಪಫ್ಗಳನ್ನ ಮಾಡ್ಕೋಬೇಕು. ಸೇಮ್ ಒಂದು ಡಬಲ್ ಕ್ರೋಶೆಟ್ ಮಾಡಬೇಕು, ಬೀಡ್ನ ಆ್ಯಡ್ ಮಾಡಬೇಕು. ಒಂದೊಂದು ಪಫ್ಗೂ ಒಂದೊಂದು ಬೀಡ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಸ್ವಲ್ಪ ಅಲ್ಲಿ ಥ್ರೆಡ್ನ ಮೇಲೂ ಕೆಳೆದ್ಬಿಟ್ಟು ಆನಂತರ 6 ಬಾರಿ ನಾವು ಈ ರೀತಿ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಕಂಬದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಬೇಕು, ಹೋಲ್ಡ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡು ಬೆರಳಿಂದ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಲೇಬೇಕು, ಅದನ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಸ್ವಲ್ಪ ಟಫ್ ಅನಿಸುತ್ತೆ, ಹಿಂದ್ಗಡೆ ಏನು ಪಫ್ ಮಾಡಿದ್ದೀರಾ ಅದು ಕೂಡ ನಿಮಗೆ ಸಿಗಾಕೊಳ್ಳುತ್ತೆ, ಒಂದು ಅಡ್ಡ ಆಗುತ್ತೆ, ಡಿಸ್ಟರ್ಬ್ ಅನಿಸುತ್ತೆ. ಸೊ ಪ್ರಾಕ್ಟೀಸ್ ಒಂದು 2-3 ಪಫ್ ಅಂದರೆ ಒಂದು 2-3 ಆರ್ಚ್ಗಳನ್ನ ಮಾಡೋವರೆಗೂ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಆಮೇಲೆ ನಿಮಗೆ ಅದೇ ಈಸಿ ಆಗಿಬಿಡುತ್ತೆ. ಸ್ಯಾರಿ ಪೂರ್ತಿ ಮಾಡೋ ಅಷ್ಟರೊಳಗೆ ನಿಮ್ಮ ಕೈ ಚೆನ್ನಾಗಿ ಅದಕ್ಕೆ ಹೊಂದಿಕೆ ಆಗಿಬಿಟ್ಟಿರುತ್ತೆ. ಒಂದು 3-4 ಆರ್ಚ್ ಮಾಡೋ ಅಷ್ಟರೊಳಗೆ ರೆಡಿ ಆಗಿಬಿಡುತ್ತೆ ನಿಮ್ಮ ಕೈ. ಸೊ 5 ಪಫ್ಗಳು ಮಾಡಿದ್ದಾಯಿತು. ಇವಾಗ 3 ಚೈನ್ ಗ್ಯಾಪ್ ಎಂಡಿಂಗ್ 3 ಚೈನ್ ಗ್ಯಾಪ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದೆಷ್ಟು ಸ್ಪೇಸ್ ಇದೆ ಅಷ್ಟು ಸ್ಪೇಸಿಗೆ ಕರೆಕ್ಟಾಗಿ ನಮಗೆ 4 ಚೈನ್ಸ್ ಆಗಿರಬೇಕು. ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೀವು ಇಲ್ಲೂ ಕೂಡ ಕರೆಕ್ಟಾಗಿ ನೋಡಿ, ಇವಾಗ ಹೋಗಿ ನಾವು ತಗೊಂಡೋಗಿ ಲಾಕ್ ಮಾಡುವಾಗ ಕರೆಕ್ಟಾಗಿದೆ ನನಗದು. ಸೊ ಆ ಥರ ಕರೆಕ್ಟಾಗಿರಬೇಕು, ಆವಾಗ ನೀವು ರಿಂಕಲ್ಸ್ ಅವಾಯ್ಡ್ ಮಾಡ್ಬೋದು. ಇದು ಒಂದು ಟಿಪ್ಸ್ ಅಂತ ನೀವು ಅಂದ್ಕೋಬೋದು. ಸೊ ಆಮೇಲೆ ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಇನ್ನು ನೆಕ್ಸ್ಟು ಆರ್ಚ್ಗಳು ಇದೇ ಥರ ಪಫ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ 5 ಪಫ್ಗಳು ಬರಬೇಕು. ನೋಡಿ ಎಷ್ಟು ಪುಟ್ಟದಾಗ ಒಂಥರ ಈ ಪುಟ್ಟದು ಒಂಥರ ಮೊಗ್ಗು ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಫಿನಿಶ್ ಲುಕ್ಕಲ್ಲಂತೂ ತುಂಬಾ ಸೂಪರಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ನಿಮಗೆ ಒಂದಷ್ಟು ಪಫ್ಗಳು ನಿಮಗೆ ಮಾಡಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಬೀಡ್ ಏನು ಪಫ್ 2 ಸ್ಟೆಪ್ಸಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ. ನೀವು ಕಾಟನ್ ಸ್ಯಾರಿಗಳಿಗಾದರೂ ಹಾಕ್ಬೋದು, ಬನಾರಸ್, ಮೈಸೂರು ಸಿಲ್ಕ್ ಎಲ್ಲ ಸೀರೆಗಳಿಗೂ ಒಂದು ಸೆಮಿ ಬ್ರೈಡಲ್ ಕುಚ್ಚು ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ 167 ದಾರ ತಗೊಂಡಿದ್ದೀನಿ. 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಆ ಕುಚ್ಚುಗಳನ್ನ ಕಟ್ಕೋಬೇಕು. 167 ನಿಮಗೆ 327 ದಾರ ಆಗುತ್ತೆ. ತುಂಬ ದಪ್ಪನಾಗಿ ಕುಚ್ಚಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕ್ಕೊಂಡು ಆ ಕುಚ್ಚನ್ನ ಟೈಟಾಗಿ ನಾನು ಯಾವ ರೀತಿ ಕಟ್ಕೋತೀನಿ ಆ ರೀತಿನಲ್ಲಿ ಕಟ್ಕೊಳ್ಳಿ. ಟೈಟಾಗಿ ಒಂದು 2 ಬಾರಿ ಸುತ್ಕೊಳ್ಳಿ. ಆಮೇಲೆ ಒಂದು 2 ಬಾರಿ ನಾನು ಈ ಗಂಟು ಹಾಕ್ಕೊಳ್ತೀನಿ ನೋಡಿ, ಈ ಥರ ಸರ್ಗುಂಡ್ಗೆ ಆ ರೀತಿ 2 ಬಾರಿ ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳಿ. ಕಟ್ಕೊಂಡಿದ್ದಾದ್ಮೇಲೆ ಜರಿ ದಾರನ ಎಡ್ಜಿಗೆ ಕಟ್ ಮಾಡ್ಕೋಬೇಡಿ. ಆ ಏನು ಗಂಟುಗಳನ್ನ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡು ಆ ನಂತರ ಕುಚ್ಚು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ಉದ್ದ ಬೇಡ, ಆರ್ಚ್ ಲೆವೆಲ್ ಇರಬೇಕು, ಅಥವಾ ಆರ್ಚ್ಗಿಂತ 1 ಪಾಯಿಂಟ್ ಉದ್ದ ಇದ್ರೆ ಚೆನ್ನಾಗಿರುತ್ತೆ. ತುಂಬ ಉದ್ದ ಇದ್ರೆ ಚೆನ್ನಾಗಿರಲ್ಲ. ನಾನು ಹೇಳಿದಾಗೆ ಸ್ಟಾರ್ಟಿಂಗು ಆರೆಂಜ್ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಕುಚ್ಚುನ ಕಟ್ಕೊಳ್ತಾ ಇದ್ದೀನಿ. ಒಂದು ಆರೆಂಜ್ ಕಲರ್, ಒಂದು ಯೆಲ್ಲೋ ಕಲರಲ್ಲಿ. ವಿಡಿಯೋನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಆರೆಂಜ್ ಆ್ಯಂಡ್ ಯೆಲ್ಲೋ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಸ್ವಲ್ಪ ಎರಡೂ ಒಂದೇ ರಿಲೇಟೆಡ್ ಥರ ಅನಿಸುತ್ತೆ. ಸೊ ಎರಡೂ ಅಷ್ಟೇ 167 ದಾರದಿಂದ ಕುಚ್ಚುಗಳನ್ನ ನಾನು ಕಟ್ಕೊಳ್ತಾ ಇರೋದು. 167 ದಾರ ನಿಮಗೆ. ಮತ್ತು ಇನ್ನೊಂದು ದಾರ ದಪ್ಪ ಇದ್ದರೆ 167 ತಗೊಳ್ಳಿ, ಅಥವಾ ಸ್ವಲ್ಪ ತೆಳು ಇದೆ ದಾರ ಅಂತಂದರೆ 187 ತಗೊಳ್ಳಿ. ಆವಾಗ ಕುಚ್ಚು ದಪ್ಪನಾಗಿ ಬರುತ್ತೆ. ಯಾಕೆಂದರೆ ಕೆಲವೊಂದು ಥ್ರೆಡ್ಡು ತೆಳುವಾಗಿ ಬಂದಿರುತ್ತೆ. ಸೊ ಅದು ನಮಗೆ ಚೆನ್ನಾಗಿ ಅನಿಸಲ್ಲ. ಮತ್ತು ನೀವು ತೆಳು ಇದ್ದರೆ ಥ್ರೆಡ್ಡು ಕೂಡ 6 ಎಳೆ ದಾರನೂ ಕೂಡ ನಿಮಗೆ ಸಣ್ಣದಾಗುತ್ತೆ. ಆವಾಗ ಬೇಕಾದರೆ ನೋಡಿ 7 ಎಳೆ ಮಾಡ್ಕೊಳ್ಳಿ. 7 ಎಳೆನೂ ನಿಮಗೆ ಸಣ್ಣ ಅಂತ ಅನಿಸಿದ್ರೆ 8 ಎಳೆ ರೆಡಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಸೇಮು ಮತ್ತು ಕುಚ್ಚುಗಳು ಅಷ್ಟೇ ಒಂದೇ ಲೆವೆಲಲ್ಲಿ ಎಲ್ಲ ಕುಚ್ಚುಗಳನ್ನು ಕಟ್ ಮಾಡ್ಕೊಂಡು ಹೋಗಬೇಕು. ನಿಮಗೊಂದು ಕಣ್ಣು ಅಳತೆನಲ್ಲೇ ಗೊತ್ತಾಗುತ್ತೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ. ಒಂದೇ ಲೆವೆಲ್ ಇದೆ, ನಾವು ಮೆಜರ್ ಮಾಡಿನೇ ಕಟ್ ಮಾಡ್ಕೊಬೇಕಂತ ಇರೋದಿಲ್ಲ. ನಿಮಗೆ ಪ್ರಾಕ್ಟೀಸ್ ಆದರೆ
ಒಂದು ಲೆವೆಲ್, ಇಷ್ಟು ಕಟ್ ಮಾಡಿದ್ರೆ ಇಷ್ಟೇ ಉದ್ದ ಅನ್ನೋದು ಒಂದು ಲೆವೆಲ್ ನಿಮಗೆ ಹೋಗ್ಬಿಡುತ್ತೆ. ಮತ್ತು ಏನಾದರೂ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದೆ ಅಂತ ಅಂದರೆ ಅದನ್ನು ಟ್ರಿಮ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಏನು ಹೇಳ್ಬೋದು ಅಂದರೆ, ನೀವು ಕುಚ್ಚು ಕಟ್ಕೊಳ್ಳುವಾಗ ಆ ಎಳೆಗಳನ್ನ ಐರನ್ ಮಾಡಿ ಕೂಡ ಕಟ್ಕೋಬೋದು, ಚೆನ್ನಾಗಿ ಬರುತ್ತೆ. ಸೊ ಈ ರೀತಿನಲ್ಲಿ ನಾನು ಒಂದು ಆರೆಂಜು ಆ್ಯಂಡ್ ಒಂದು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಕುಚ್ಚುಗಳನ್ನ ನಾನು ಕಟ್ಕೊಂಡಿದ್ದೀನಿ. ಸೇಮ್ ಒಂದು ಆರೆಂಜ್ ಬರುತ್ತೆ, ಒಂದು ಯೆಲ್ಲೋ, ಒಂದು ಆರೆಂಜ್, ಒಂದು ಯೆಲ್ಲೋ, ಈ ರೀತಿನಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನಿಮ್ಮ ಸ್ಯಾರಿನಲ್ಲಿ ಮಲ್ಟಿ ಕಲರ್ ಇದ್ದರೆ ಆ ರೀತಿ ಯೂಸ್ ಮಾಡ್ಬೋದು, ಅಥವಾ ಎರಡೇ ಕಲರ್ ಇದೆ ಅಂದರೆ ಒಂದು ಕಲರಲ್ಲಿ ಎಣಿಬೋದು, ಒಂದು ಕಲರಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು. ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಡೈರೆಕ್ಟಾಗಿ. ಸೊ 2 ಸ್ಟೆಪ್ಸಲ್ಲಿ ನಾವು ಒಂದು ಗ್ರ್ಯಾಂಡಾಗಿ ಒಂದು ಪಫ್ ಆರ್ಚ್ನ ಮಾಡ್ಕೋಬೋದು. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೇನಾದರೂ ವಿಡಿಯೋಸ್ ಬೇಕು, ಯಾವ್ದಾದ್ರು ಡಿಸೈನ್ ಬೇಕು ಅಂತ ಅಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.